of Bengaluru. With Saujanya. 1537 ನಮ್ಮ ಈ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದಂಥ ಮೊದಲ ಕೆಂಪೇಗೌಡರು ನಮ್ಮ ಈ ನಗರಕ್ಕೆ ಅಡಿಪಾಯವನ್ನು ಹಾಕ್ತಾರೆ ಇಂದಿನ ಚಿಕ್ಕಪೇಟೆ ವೃತ್ತದಲ್ಲಿ. ಆಗ ಈ 4 ರಸ್ತೆಗಳು ಬೆಂಗಳೂರಿನ 4 ಮೂಲೆಗಳಾದವು. ಕೆಂಪೇಗೌಡ ರಸ್ತೆ, ಅವೆನ್ಯೂ ರಸ್ತೆ, ಮೈಸೂರು ರಸ್ತೆ ಹಾಗೂ ಡಾಕ್ಟರ್ TCM ರಾಯನ್ ರಸ್ತೆ ಆ್ಯಂಡ್ ಟ್ಯಾಂಕ್ ಬಂಡ್ ರಸ್ತೆ, ಇಂದಿನ ಚಿಕ್ಕ ಲಾಲ್ಬಾಗ್ ಅಥವಾ ತುಳಸಿ ತೋಟದ ಪಕ್ಕದಲ್ಲಿರೋ ಈ ರಸ್ತೆ. ಇದರ ಒಟ್ಟು ವಿಸ್ತೀರ್ಣ 2 ಸ್ಕ್ವೇರ್ ಕಿಲೋಮೀಟರ್. ಇನ್ನು ಹಳೆ ಬೆಂಗಳೂರಿನ ಮೊದಲ ಎಕ್ಸ್ಪ್ಯಾನ್ಷನ್ ನಡೆದಿದ್ದು ಟುವರ್ಡ್ಸ್ ಸೌತ್. ಆಗಿನ ಬೆಂಗಳೂರಿನ ನಿರ್ವಾಹಕರು ಅಂದರೆ ಅಡ್ಮಿನಿಸ್ಟ್ರೇಟರ್ ಆಗಿದ್ದಂಥ ಮೈಸೂರಿನ ರಾಜರಾದ ಚಿಕ್ಕದೇವರಾಯರಿಂದ 1689ನೇ ಇಸ್ವಿಯಲ್ಲಿ ರಾಜ ಚಿಕ್ಕದೇವರಾಯರು ಒಂದು ಮಣ್ಣಿನ ಕೋಟೆಯ ನಿರ್ಮಾಣವನ್ನ ಮಾಡ್ತಾರೆ. ಇದು ಟುವರ್ಡ್ಸ್ ದ ಸೌತ್ ಆಫ್ ಬ್ಯಾಂಗ್ಳೂರ್. ಹಾಗಾಗಿ ಧಾರಾಳವಾಗಿ ಇವರನ್ನ ದ ಫೌಂಡರ್ ಆಫ್ ಸೌತ್ ಬ್ಯಾಂಗ್ಳೂರ್ ಅಂತ ಕರಿಬಹುದು. ಇನ್ನು ಇದೇ ಕೋಟೆಯನ್ನ ಹೈದರ್ ಅಲಿ ಒಂದು ಕಲ್ಲಿನ ಕೋಟೆಯನ್ನಾಗಿ ಮಾರ್ಪಾಡು ಮಾಡಿ ಅದು ವಿಸ್ತೀರ್ಣವಾಗುತ್ತೆ ಇಂದಿನ ಮಿಂಟೋ ಐ ಹಾಸ್ಪಿಟಲ್ ಅಥವಾ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ನವರೆಗೂ. ಹಾಗೂ ಈ ಇಡೀ ಪ್ರಾಂತ್ಯವನ್ನ ಫೋರ್ಟ್ ಅಂತ ಕರೀತಾರೆ. ಇವತ್ತಿಗೂ ಸಿಟಿ ಮಾರ್ಕೆಟ್ನ ಬಳಿ ಇದರ ಒಂದಷ್ಟು ಉಳಿದ ಭಾಗವನ್ನ ನಾವು ನೋಡಬಹುದು. 1889 ಬೆಂಗಳೂರಿನಲ್ಲಿ ಎಕ್ಸ್ಟೆನ್ಷನ್ಸ್ಗಳು ಪ್ಲಾನ್ ಆಗ್ತಾ ಹೋದ್ವು. ಚಾಮರಾಜಪೇಟೆ ಹಾಗೂ ಶೇಷಾದ್ರಿಪುರಂ ಎಕ್ಸ್ಟೆನ್ಷನ್ಸ್ಗೆ 300 ಎಕರೆ ಜಾಗವನ್ನ ಕೊಡಲಾಯಿತು. ಹಾಗೂ ಒಟ್ಟು 1600 ನಿವೇಶನಗಳು ಇವು ಮನೆಗಳ ನಿರ್ಮಾಣಕ್ಕೆ. ಹಾಗೂ ಇದಕ್ಕೆ ತಗುಲಿದ ಒಟ್ಟು ವೆಚ್ಚ 7 ಲಕ್ಷ ರೂಪಾಯಿ. ಇದಕ್ಕೂ ಮುಂಚೆ ಚಾಮರಾಜಪೇಟೆ ಒಂದು ಬರಿಯಲ್ ಗ್ರೌಂಡ್ ಆಗಿತ್ತು, ಸಮಾಧಿ ಭೂಮಿ. 1899 1900ರ ಸಮಯದಲ್ಲಿ ಬೆಂಗಳೂರು ನಗರ ಪ್ಲೇಗ್ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾದ ಸಮಯದಲ್ಲಿ ನಿರ್ಮಾಣವಾದ 2 ಬಡಾವಣೆಗಳು ಮಲ್ಲೇಶ್ವರ ಹಾಗೂ ಬಸವನಗುಡಿ. ಬಸವನಗುಡಿ ನಗರ ನಿರ್ಮಾಣಕ್ಕೆ 703 ಎಕರೆ ಜಾಗ, 1862 ನಿವೇಶನಗಳು ಹಾಗೂ ಈ ಬಡಾವಣೆಯ ಅಭಿವೃದ್ಧಿಗೆ ತಗುಲಿದ ವೆಚ್ಚ 4 ಲಕ್ಷ ರೂಪಾಯಿ. ಹೀಗೆ ಬೆಂಗಳೂರಿಗೆ ಸಾಕಷ್ಟು ಬಡಾವಣೆಗಳು ಸೇರ್ಪಡೆಯಾಗ್ತಾ ಹೋಗುತ್ತವೆ. 1908ರಲ್ಲಿ ಶಂಕರ್ಪುರ, 1915ರಲ್ಲಿ ಗವಿಪುರ, 1918ರಲ್ಲಿ ವಿಶ್ವೇಶ್ವರಪುರ. 1949ರಲ್ಲಿ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ನ ಉದಯವಾಗಿ ಆನೇಕಲ್, ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ದಕ್ಷಿಣ, ಹೀಗೆ ಬೆಂಗಳೂರು 3 ಭಾಗವಾಗುತ್ತೆ. ಬೆಂಗಳೂರು ದಕ್ಷಿಣಕ್ಕೆ ವರ್ತೂರು, ಕೃಷ್ಣರಾಜಪುರ, ಉತ್ರಳ್ಳಿ, ಕೆಂಗೇರಿ, ಬೇಗೂರು, ತಾವರೆಕೆರೆ ಹಾಗೂ ಬಿದರಹಳ್ಳಿ, ಹೀಗೆ 285 ಹಳ್ಳಿಗಳು ಒಂದಾದವು. ಬೆಂಗಳೂರು ಉತ್ತರಕ್ಕೆ ಹೋಲಿಸಿದ್ರೆ ದಕ್ಷಿಣದಲ್ಲೇ ಸ್ವಲ್ಪ ಅನೀವನ್ ಲ್ಯಾಂಡ್ ಇರೋದು. ಹಾಗೂ ಇಲ್ಲಿನ ಲಾಲ್ಬಾಗ್, ಅಲ್ಲಿ ನಾವು ನೋಡುವಂಥ ಬೆಟ್ಟ ಅದು ಸಾಮಾನ್ಯ ಬೆಟ್ಟವಲ್ಲ, ಇಟ್ ಇಸ್ ಪೆನಿನ್ಸುಲಾರ್ ನೀಸ್. GSI, ದಟ್ಸ್ ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾ, ಇದನ್ನ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದೆ. ಹಾಗೂ ಇಟ್ಸ್ ಒನ್ ಆಫ್ ದ ಹೈ ಪಾಯಿಂಟ್ಸ್ ಆಫ್ ಸೌತ್ ಬೆಂಗಳೂರು. 1892 ಬೆಂಗಳೂರಿನ ಒನ್ ಆಫ್ ದಿ ಫಸ್ಟ್ ಎಕ್ಸ್ಟೆನ್ಷನ್ಸ್ ಹುಟ್ಕೊಳ್ಳುತ್ತೆ. ಇದಕ್ಕೆ ಏನು ಹೆಸರಿಡೋದು ಅನ್ನೋ ಯೋಚನೆ ಶುರುವಾಗುತ್ತೆ 1894ರವರೆಗೂ. ಇದಕ್ಕೆ ಯಾವುದೇ ಹೆಸರಿಟ್ಟಿರೋದಿಲ್ಲ. ಆದರೆ ಆನ್ ಡಿಸೆಂಬರ್ 28 ನಮ್ಮ ಅಂದಿನ ಮೈಸೂರಿನ ಮಹಾರಾಜರಾದ ಚಾಮರಾಜೇಂದ್ರ ಒಡೆಯರ್ರವರು ಕ್ಯಾಲ್ಕಟಾದಲ್ಲಿ ಅಸುನೀಗ್ತಾರೆ. ಇವರ ಜ್ಞಾಪಕಾರ್ಥವಾಗಿ ಈ ಬಡಾವಣೆಗೆ ಅವರ ಹೆಸರನ್ನೇ ಇಡಲಾಗುತ್ತೆ, ಚಾಮರಾಜೇಂದ್ರ ಪೇಟೆ ಅಂತ. ಆನಂತರ ಇದು ಚಾಮರಾಜಪೇಟೆ ಆಯಿತು. ಇಟ್ಸ್ ಒನ್ ಆಫ್ ದ ವೆರಿ ವೆಲ್ ಪ್ಲಾನ್ಡ್ ಲೊಕ್ಯಾಲಿಟೀಸ್ ಆಫ್ ನಮ್ಮ ಬೆಂಗಳೂರು. 5 ಮುಖ್ಯ ರಸ್ತೆಗಳು ಹಾಗೂ ಅದಕ್ಕೆ ಹೊಂದಿಕೊಂಡಂತೆ 9 ಅಡ್ಡ ರಸ್ತೆಗಳು. ಈ ಕಾರಣಕ್ಕೆ ಫೇಮಸ್ ಹಿಸ್ಟಾರಿಯನ್ C. ಹಯವದನ್ ರಾವ್ ರವರು ಚಾಮರಾಜಪೇಟೆಯನ್ನ ಚೆಸ್ ಬೋರ್ಡ್ ಲೊಕ್ಯಾಲಿಟಿ ಅಂತ ಕೂಡ ಕರೀತಾರೆ. ಇನ್ನು ಸಂಪೂರ್ಣವಾಗಿ ಕೃಷಿ ಭೂಮಿಯಾಗಿದ್ದ ಒಂದು ಜಾಗ ಸುಂಕೇನಹಳ್ಳಿ, ಅದುವೇ ಇವತ್ತಿನ ಬಸವನಗುಡಿ. ಆದರೆ ಸುಂಕೇನಹಳ್ಳಿ ಹೆಸರಲ್ಲಿ ಇವತ್ತು ಬಸವನಗುಡಿಯಲ್ಲಿ ಒಂದು ವಾರ್ಡ್ ಮಾತ್ರನೇ ಇದೆ, ಅದುವೇ ವಾರ್ಡ್ ನಂಬರ್ 142. 1934 ಗಾಂಧಿಯವರು ಬೆಂಗಳೂರಿಗೆ ಭೇಟಿ ಕೊಟ್ಟ ಸಮಯದಲ್ಲಿ ಬಸವನಗುಡಿಯಲ್ಲಿ ಒಂದು ಮಾಸ್ ಫೀಡಿಂಗ್ ಪ್ರೋಗ್ರಾಮ್, ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಅವರನ್ನು ಆಹ್ವಾನಿಸಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಯುವಕರ ಸಂಘದ ಅಣ್ಣಯ್ಯರವರು ಒಂದು ರೀಡಿಂಗ್ ರೂಮ್ನ ಉದ್ಘಾಟನೆಯನ್ನು ಕೂಡ ಮಾಡ್ತಿರ್ತಾರೆ, ಓದುವ ಕೊಠಡಿ, ಅದಕ್ಕೆ ಕೂಡ ಗಾಂಧಿಯವರು ಆಗಮಿಸ್ತಾರೆ. ಈ ಎಲ್ಲದರ ಜ್ಞಾಪಕಾರ್ಥವಾಗಿ ಆ ನಂತರ ಈ ಪ್ರದೇಶಕ್ಕೆ ಹೆಸರು ಬರುತ್ತೆ ಆಸ್ ಗಾಂಧಿ ಬಜಾರ್. ಇದೇ ಬಸವನಗುಡಿಯ ದಕ್ಷಿಣಕ್ಕೆ ಇನ್ ದ ಇಯರ್ 1900 JS ಟಾಟಾರವರ ಆರ್ಥಿಕ ಸಹಾಯವನ್ನ ಪಡೆದು ಪ್ರಾರಂಭವಾದಂತಹ ಸಿಲ್ಕ್ ಸೆಂಟರ್, ಇವತ್ತಿಗೆ ಆ ಸಿಲ್ಕ್ ಸೆಂಟರ್ ಇಲ್ಲ, ಆದರೆ ಹೆಸರು ಹಾಗೆ ಉಳ್ಕೊಂಡಿದೆ, ಅಂಡ್ ದಟ್ ಇಸ್ ಟಾಟಾ ಸಿಲ್ಕ್ ಫಾರ್ಮ್. ಇನ್ನು ಬುಲ್ ಟೆಂಪಲ್ ರಸ್ತೆ ಕೆಂಪೇಗೌಡರ ಕಾಲದ್ದು. ಬೆಂಗಳೂರು ನಗರವನ್ನ ದುಷ್ಟಶಕ್ತಿಗಳಿಂದ ಕಾಪಾಡೋದಕ್ಕೆ ಗಣೇಶ, ಆಂಜನೇಯ, ಅಣ್ಣಮ್ಮ ದೇವಿ ಹಾಗೂ ಬಸವಣ್ಣ ಈ ಎಲ್ಲ ದೇವರುಗಳ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂಥ ಯೋಚನೆ ಸಹ ಇವರತ್ತೆ. ಇಲ್ಲಿದ್ದ ದೊಡ್ಡ ದೊಡ್ಡ ಗುಡ್ಡಗಳ ತಪ್ಪಲಿನಲ್ಲಿ ಇದ್ದಂಥ ಹಳ್ಳಿನೇ ಸುಂಕೇನಹಳ್ಳಿ. ಹಾಗೂ ಈ ಸುಂಕೇನಹಳ್ಳಿಯಲ್ಲಿದ್ದಂಥ ಜನರ ಮನೆ ದೇವರು ಗುಡ್ಡದ ಮೇಲಿದ್ದಂಥ ಬಸವಣ್ಣ. ಸುಂಕೇನಹಳ್ಳಿಯಿಂದ ಆಗಿನ ಹಳೆ ಬೆಂಗಳೂರನ್ನ ಸೇರುವಂತಹ ರಸ್ತೆನೇ ಬುಲ್ ಟೆಂಪಲ್ ರಸ್ತೆ. 1898ರ ಪ್ಲೇಗ್ ಮಾರಿಯಿಂದ ಈ ಜಾಗದಲ್ಲಿ ಹುಟ್ಕೊಂಡಂತಹ ಬಡಾವಣೆನೇ ಬಸವನಗುಡಿ.
ಬಸವ ಇಲ್ಲಿ ಇದ್ದಂಥ ಗುಡಿಯಿಂದ ಈ ಹೆಸರು ಬಂತು. ಇನ್ನು ಅದೇ ರೀತಿ ಕಾಡು ಮಲ್ಲೇಶ್ವರನ ದೇವಸ್ಥಾನದ ಸುತ್ತಲೂ ಹುಟ್ಕೊಂಡಂಥ ಬಡಾವಣೆಗೆ ಆ ದೇವಸ್ಥಾನದಿಂದಲೇ ಬಂದಂಥ ಹೆಸರು ಮಲ್ಲೇಶ್ವರ. ಹೀಗೆ ಸಾಕಷ್ಟು ಗುಡ್ಡಗಳಿದ್ದಂಥ ಈ ಪ್ರಾಂತ್ಯದಲ್ಲಿನ ಒಂದು ಎತ್ತರದ ಗುಡ್ಡ, ದಟ್ಸ್ ರಾಕ್, ಅದರ ಮೇಲೆ ಒಂದು ಕ್ಲಾಕ್ ಟವರ್. ಅಲ್ಲಿ ನಿಂತು ಪ್ರತಿದಿನ ನಿರ್ದಿಷ್ಟ ಸಮಯಕ್ಕೆ ಅಂದ್ರೆ ಸುತ್ತಲೂ ಹಳ್ಳಿಯ ಜನರಿಗೆ ಸಮಯ ತಿಳಿಲಿ ಅಂತ ಬ್ಯೂಗಲ್ ಅಂದ್ರೆ ಒಂದು ಕಹಳೆಯನ್ನ ಊದೋರು. ಹಾಗಾಗಿ ಈ ಪ್ರದೇಶಕ್ಕೆ ಬಂದಂತ ಹೆಸರು ಬ್ಯೂಗಲ್ ರಾಕ್. ಇದೇ ಜಾಗದ ಮತ್ತೊಂದು ಮಹತ್ವ ಹೇಳ್ತೀನಿ ಕೇಳಿ. ಇದು ಸರಿಸುಮಾರು 4 ಶತಮಾನಗಳಷ್ಟು ಹಿಂದೆ ನಡೀತಾ ಇದ್ದಿದ್ದು. ಇಲ್ಲಿನ ಕಲ್ಲುಗಳ ಮೇಲೆ ಒಂದು 12 ಇಂಚಿನ ಹಳ್ಳ ಹಾಗೂ ಅದರ ಮಧ್ಯದಲ್ಲಿ ಮತ್ತೊಂದು 2 ಇಂಚಿನ ಹಳ್ಳ. ಈ 12 ಇಂಚಿನ ಹಳ್ಳದ ಜಾಗದಲ್ಲಿ ಎಣ್ಣೆಯನ್ನ ಸುರಿದು 2 ಇಂಚಿನ ಹಳ್ಳದ ಜಾಗದಲ್ಲಿ ಬತ್ತಿಯನ್ನ ಇಟ್ಟು ಕಾರ್ತೀಕ ಮಾಸದಲ್ಲಿ ದೀಪವನ್ನ ಹಚ್ಚೋರು. ಇದು ಇಡೀ ಸುಂಕೇನಹಳ್ಳಿಗೆ ಬೆಳಕನ್ನ ಕೊಡೋದು. ಇಂಥ ಸುಮಾರು ಕಲ್ಲುಗಳನ್ನ ಇವತ್ತಿಗೂ ನಾವು ಬ್ಯೂಗಲ್ ರಾಕ್ನಲ್ಲಿ ನೋಡಬಹುದು. ಇನ್ನು ಇಲ್ಲಿನ ದೊಡ್ಡ ಗಣೇಶ ಹಾಗೂ ಏಕಶಿಲೆಯ ನಂದಿ, ಇಡೀ ಭಾರತದಲ್ಲೇ ಬಹಳ ವಿಭಿನ್ನವಾದಂತಹ ವಿಗ್ರಹಗಳಿವೆ. ಇಲ್ಲಿನ ಏಕಶಿಲೆಯ ನಂದಿ, ಈತನ ದರ್ಶನಕ್ಕೆ ನೀವು ಮುಂದಿನ ಬಾರಿ ಹೋದಾಗ ಈತನ ಎಡಗಾಲಿನ ಪಾದದ ಬಳಿ ಒಂದು ಶಾಸನ ಇದೆ. ಇದು 17ನೇ ಶತಮಾನದ ಕನ್ನಡದ ಶಾಸನ. ಇದನ್ನ ಖಂಡಿತ ಓದ್ಕೊಂಡು ಬನ್ನಿ. ಆ ಶಾಸನದ ಮೇಲೆ ಏನ್ ಬರ್ತಿದೆ ಗೊತ್ತಾ? ವೃಷಭಾವತಿ ನದಿಯ ಉಗಮ ಸ್ಥಾನ ಇದು ಅಂತ. ಇನ್ನು ಸ್ವಾತಂತ್ರ್ಯದ ನಂತರ ನಿರ್ಮಾಣವಾದ ಒನ್ ಆಫ್ ದ ಲಾರ್ಜೆಸ್ಟ್ ಪ್ಲಾನ್ಡ್ ರೆಸಿಡೆನ್ಷಿಯಲ್ ಏರಿಯಾ ಆಫ್ ನಮ್ಮ ಬೆಂಗಳೂರು, ಜಯನಗರ, which also means victory city. ಮೈಸೂರಿನ ಮಹಾರಾಜರಾದ ಜಯ ಚಾಮರಾಜ ಒಡೆಯರ್ರವರಿಂದ ಈ ಏರಿಯಾಗೆ ಈ ಹೆಸರು ಬಂದಿದ್ದು. ಹಾಗೂ ಇಲ್ಲಿಂದ ಮುಂದೆ ದಕ್ಷಿಣಕ್ಕೆ ಬೆಂಗಳೂರು ಏನೂ ಇರಲಿಲ್ಲ. ಇಟ್ ವಾಸ್ ದ ಸದರ್ನ್ ಮೋಸ್ಟ್ ಟಿಪ್ ಆಫ್ ಬೆಂಗಳೂರು, ಹೆನ್ಸ್ ದ ಲ್ಯಾಂಡ್ ಮಾರ್ಕ್ ಸೌತ್ ಎಂಡ್. ಇನ್ನು ನಮ್ಮ ಬೆಂಗಳೂರಿನ ಏಕೈಕ ರಸ್ತೆ ಟು ಹ್ಯಾವ್ ಪಾರ್ಕ್ಸ್ ಆನ್ ಬೋತ್ ಸೈಡ್ಸ್ ಫಾರ್ ಕಂಟಿನ್ಯೂಸ್ 2 ಕಿಲೋಮೀಟರ್ ಸ್ಟ್ರೆಚ್, ಜಯನಗರ. ಸೌತ್ ಎಂಡ್ ಸರ್ಕಲ್ ಇಂದ ಜಯನಗರ್ 5th ಬ್ಲಾಕ್ 44th ಕ್ರಾಸ್ನವರೆಗೆ. ಜಯನಗರಲ್ಲಿ 9 ಬ್ಲಾಕ್ಸ್ಗಳಿವೆ ವಿತ್ ಅನ್ ಅಡಿಷನಲ್ 4th ಟಿ ಬ್ಲಾಕ್ ವಿಚ್ ಮೇಕ್ಸ್ ಇಟ್ 10 ಬ್ಲಾಕ್ಸ್. ಇನ್ನು 4th ಟಿ ಬ್ಲಾಕ್ ಇವತ್ತು ನಾವೇನು ನೋಡ್ತೀವಿ, ಈ ಜಾಗದಲ್ಲಿ ಮುಂಚೆ ಇದ್ದಂಥ ಹಳ್ಳಿಯ ಹೆಸರು ತಾಯಪ್ಪನಹಳ್ಳಿ. ತಾಯಪ್ಪ ಅನ್ನೋರು ಈ ಏರಿಯಾದ ಒಬ್ಬ ಪ್ರಾಮಿನೆಂಟ್ ಪರ್ಸನಾಲಿಟಿ ಆಗಿದ್ರು. ಇದು ಜಯನಗರ ಬಡಾವಣೆಗೆ ಸೇರತ್ತೆ ಅಂತ ಗೊತ್ತಾದಾಗ ತಾಯಪ್ಪ ಅವರ ಹೆಸರನ್ನ ಉಳಿಸ್ಕೋಬೇಕು ಅನ್ನೋದು ಇಲ್ಲಿನ ರೆಸಿಡೆನ್ಸ್ಗಳ ರಿಕ್ವೆಸ್ಟ್ ಆಗಿರುತ್ತೆ. ಹೆನ್ಸ್ ದ ನೇಮ್ 4th ಟಿ ಬ್ಲಾಕ್. ಇನ್ನು ಜಯನಗರ್ನ ಎಕ್ಸ್ಟೆನ್ಷನ್ ಪ್ರಾರಂಭವಾಗೋದು ಅಶೋಕ ಪಿಲ್ಲರಿಂದ. ಇದನ್ನ ಉದ್ಘಾಟನೆ ಮಾಡಿದ್ದು ಅಂದಿನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಸಿ ರಾಜಗೋಪಾಲಾಚಾರಿ ಅವರು 1948 ಆಗಸ್ಟ್ 20th. ಹಾಗೂ ಇದರ ಚೀಫ್ ಇಂಜಿನಿಯರ್ ಆಗಿದ್ದವರು ಕರ್ನಾಟಕದ ಸುಪ್ರಸಿದ್ಧ ಸಿ ಮಾಧವನ್ ರವರು. ಇವರ ಜ್ಞಾಪಕಾರ್ಥವಾಗಿ ಜಯನಗರಲ್ಲಿ ಒಂದು ಪಾರ್ಕ್ಗೆ ಸಹ ಇವರ ಹೆಸರನ್ನ ಇಡಲಾಗಿದೆ, ಮಾಧವನ್ ಪಾರ್ಕ್ ಅಂತ. ಇವರು ಚೀಫ್ ಇಂಜಿನಿಯರ್ ಆಗಿ ನಿರ್ಮಾಣ ಮಾಡಿದಂತಹ ಪಿಲ್ಲರ್ ಅಶೋಕ ಪಿಲ್ಲರ್. ಇದರ ನಿರ್ಮಾಣವನ್ನ 10 ದಿನದಲ್ಲಿ ಮಾಡಿ ಮುಗಿಸಲಾಯಿತು. ಹಾಗೂ ಆ ಕಾಲಕ್ಕೆ ಇದಕ್ಕೆ ಖರ್ಚಾದಂತಹ ವೆಚ್ಚ 3,000 ರೂಪಾಯಿ. ಆಗ ಪ್ರತಿ ಬ್ಯಾಗ್ನ ಸಿಮೆಂಟ್ನ ಬೆಲೆ 3 ರೂಪಾಯಿ, 1,000 ಇಟ್ಟಿಗೆಗಳಿಗೆ 6 ರೂಪಾಯಿ, ಅಂದಿನ ಲೇಬರ್ ಚಾರ್ಜ್ 1 ರೂಪಾಯಿ. ಹಾಗೂ ಇದರ ಮೇಲೆ ನಾವು ನೋಡಬಹುದು ದ ರಾಯಲ್ ಬರ್ಡ್, 2 ತಲೆಯ ಗಂಡ ಬೇರುಂಡ. ಹಾಗೂ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ಇದರ ಬಗೆಗಿನ ಡೀಟೇಲ್ಸ್. ಅಂದಿನ ಮೈಸೂರಿನ ಮಹಾರಾಜರಾದ ಜಯ ಚಾಮರಾಜ ಒಡೆಯರವರು ಇದನ್ನ ಇನಾಗರಲ್ ಪಿಲ್ಲರ್ ಅಂತ ಕೂಡ ಕರೆದ್ರು. ಹಿಯರ್ ಕಮ್ಸ್ ದ ನೆಕ್ಸ್ಟ್ ಹಿಸ್ಟಾರಿಕಲ್ ಲೊಕ್ಯಾಲಿಟಿ ಆಫ್ ನಮ್ಮ ಬೆಂಗಳೂರು with all the 3 classifications of stage, block and phase. ಬೆಂಗಳೂರಿನ ಅತಿ ಹಳೆಯ ಒಂದು ಲ್ಯಾಂಡ್ ಮಾರ್ಕ್ ದೇವಸ್ಥಾನವಾದ ಬನಶಂಕರಿ ದೇವಸ್ಥಾನ ಇರೋ ಬನಶಂಕರಿ ಕನಕಪುರ ರಸ್ತೆಯಿಂದ ಮೈಸೂರು ರಸ್ತೆವರೆಗೂ ಇದೆ. ಇನ್ನು ರಾಮಕೃಷ್ಣ ಹೆಗಡೆಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ನಿರ್ಮಾಣವಾದ ಲೊಕ್ಯಾಲಿಟಿ ಜಯಪ್ರಕಾಶ್ ನಾರಾಯಣ್ ನಗರ್, JP ನಗರ್. ಬೈ ದ ವೇ, ಜಯಪ್ರಕಾಶ್ ನಾರಾಯಣ್ ರವರನ್ನ ಎಲ್ಲರೂ ಪ್ರೀತಿಯಿಂದ ಕರಿತಾ ಇದ್ದಿದ್ದೆ JP ಅಂತ. ಇವರ ಸಮಾಜ ಸೇವೆಗೆ ಭಾರತ ಸರ್ಕಾರ ಇವರಿಗೆ ಪಾಸ್ಟಮಸ್ಲಿ ಭಾರತ ರತ್ನ ಕೂಡ ಕೊಟ್ಟು ಗೌರವಿಸುತ್ತೆ. BTM ಲೇಔಟ್, ಬೈರಸಂದ್ರ, ತಾವರೆಕೆರೆ, ಮಡಿವಾಳ. IT ಪ್ರೊಫೆಷನಲ್ಸ್ಗಳ ಮೋಸ್ಟ್ ಪ್ರಿಫರ್ಡ್ ರೆಸಿಡೆನ್ಷಿಯಲ್ ಲೊಕೇಶನ್ ಇದು, ಆಸ್ ಇಟ್ಸ್ ಕ್ಲೋಸ್ ಟು ಅ ಲಾಟ್ ಆಫ್ IT ಪಾರ್ಕ್ಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಸಿಟಿ. ಗವರ್ಮೆಂಟ್ ಆಫ್ ಇಂಡಿಯಾದ ಸ್ಟ್ಯಾಟ್ಯೂಟರಿ ಬಾಡಿ ಆಗಿ ರಿಜಿಸ್ಟರ್ ಆದಂತಹ ಸೆಂಟ್ರಲ್ ಸಿಲ್ಕ್ ಬೋರ್ಡ್ 1949ರಲ್ಲಿ ಸ್ಥಾಪನೆ ಆಗುತ್ತೆ. ಆದರೆ ಇದರ ಹಿಸ್ಟ್ರಿಗಿಂತ ಇಲ್ಲಿನ ಟ್ರಾಫಿಕ್ಗೆ ಹೆಚ್ಚು ಫೇಮಸ್. ಪದ್ಮನಾಭ್ ನಗರ್, CJ ಪದ್ಮನಾಭ್ರವರು ಇಲ್ಲಿನ ಪ್ರಾಮಿನೆಂಟ್ ಪರ್ಸನಾಲಿಟಿ ಆಗಿದ್ರು. ಇವರಿಂದ ಈ ಏರಿಯಾಗೆ ಹೆಸರು ಬಂತು. ಇನ್ನು ವಿಜಯನಗರ, ನಮ್ಮ ವಿಜಯನಗರ ಸಾಮ್ರಾಜ್ಯದಿಂದ ಈ ಹೆಸರು ಬಂತು ವಿಜಯನಗರ ಪ್ರಾಂತ್ಯಕ್ಕೆ. ಹಾಗೂ ಗೋವಿಂದರಾಜನಗರ, ಕನ್ನಡದ ಹೆಸರಾಂತ ಕವಿಗಳಾದಂಥ ಗೋವಿಂದ ಪೈರವರಿಂದ ಹೆಸರು ಬಂದಿದ್ದು ಈ ಪ್ರಾಂತ್ಯಕ್ಕೆ ಗೋವಿಂದರಾಜನಗರ್ ಅಂತ. ಹಾಗೂ ಬೊಮ್ಮನಹಳ್ಳಿ ಒಂದು ಕಾಲದಲ್ಲಿ ಬೊಮ್ಮನಾಯಕನಹಳ್ಳಿ ಆಗಿತ್ತು. ಹೀಗೆ ಇಡೀ ಬೆಂಗಳೂರು ಸೌತ್ನ ಬಗ್ಗೆ ಮಾತಾಡ್ತಾ ಹೋದ್ರೆ ವಿಷಯಗಳನ್ನ ಹೇಳೋದಕ್ಕೆ ದಿನಗಳು ಸಾಲೋದಿಲ್ಲ. ಹೀಗೆ ಸೌತ್ ಬೆಂಗಳೂರಿನ ಬಗ್ಗೆ ತಿಳ್ಕೋತಾ ಹೋದಷ್ಟು ವಿಷಯಗಳು ಹೆಚ್ಚಾಗ್ತಾನೆ ಇರುತ್ತವೆ. ಆದರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು ಒಂದು ಪಕ್ಷಿ ನೋಟ ಮಾತ್ರ.